ಶಾಸಕರ ಟೂರ್ ಪಾಲಿಟಿಕ್ಸ್ ನಡೀತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಸುರೇಶ್ ಅವರಿಗೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟದ್ದು, ದೆಹಲಿಯಲ್ಲಿ ಅವರು ಮಾತನಾಡಿದ್ದು. ಇನ್ನೊಂದು ಕಡೆ ಈ ರೀತಿ ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಎನ್ನುವ ಹೆಸರಲ್ಲಿ, ಪಶುಸಂಗೋಪನೆ ಹೆಸರಲ್ಲಿ, ಹೈನುಗಾರಿಕೆ ಹೆಸರಲ್ಲಿ, ಕೃಷಿ ಹೆಸರಲ್ಲಿ ವಿದೇಶ ಪ್ರವಾಸಕ್ಕೆ ಹೋಗಿರೋದು. ಇವರೆಲ್ಲ ಯಾರು? ಎಷ್ಟು ಜನ ಶಾಸಕರು? ಯಾರಾದರೂ ಇದೇ ಬೆಂಗಳೂರಲ್ಲೇ ಊಟಕ್ಕೆ ಸೇರಿದ್ರೇ ಸಾಕಷ್ಟು ಅನುಮಾನ, ಚರ್ಚೆಗಳು ನಡೆಯುವಂಥ ಹೊತ್ತಲ್ಲಿ ಇವರೆಲ್ಲ 20-25 ಜನ ಶಾಸಕರೆಲ್ಲ ವಿದೇಶಕ್ಕೆ ಹೋಗಕ್ಕೆ ನಿಂತುಬಿಟ್ಟಿದ್ದಾರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಸ್ವರೂಪದ ಅನುಮಾನ ಇದೀಗ ಸೃಷ್ಟಿಯಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆಲ್ಲ ಅಪಾಯಿಂಟ್ಮೆಂಟ್ ಸಿಗೋದು ಅಂದ್ರೇನು? ಈ ಕಡೆ ಈ ಶಾಸಕರು ಪ್ರವಾಸಕ್ಕೆ ಹೋಗೋದು ಅಂದರೆ ಏನು? ಇದೇನಾದರೂ ಶಾಸಕರು ಬಂಡೇಳುವಂಥ ಸೂಚನೆಯ? ಅಕಸ್ಮಾತ್ ಹಾಲಿ ಇರ್ತಕ್ಕಂಥ ಸಿಸ್ಟಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲೋ ಬೇರೆ ವಿಚಾರದಲ್ಲೋ ಏನಾದರೂ ಹೈಕಮಾಂಡ್ ಹೆಚ್ಚು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಒಂದು ಬಂಡಾಯ ಇರಲಿ, ಸರ್ಕಾರವನ್ನು ಕೆಡುವಂಥ ಅದರ ಬಗ್ಗೆ ಒಂದು ಅನುಮಾನ ಬರುವಂತಹ ಸ್ಥಿತಿಯಲ್ಲಿ ಇರಲಿ ಅಂಥೇಳಿ ಇವರೆಲ್ಲ ಹೊರಟಿರೋದಾ? ಕೇಳಿದ್ರೆ ಅವ್ರು ಹೇಳ್ತಾರೆ ಬಿಡಿ, ಎಲ್ಲ ಇಂಡಿವಿಜುವಲ್ಲು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ, ಏನು ಹೋಗಬಾರ್ದಾ? ಇನ್ನವ್ರು ಯಾರು ಹೋಗಿರಲಿಲ್ವಾ? ಪಶುಸಂಗೋಪನೆ ಅಧ್ಯಯನಕ್ಕೆ ಹೋಗೇ ಇಲ್ವಾ? ಕೃಷಿ ವಿಚಾರಕ್ಕೆ ಹೋಗೇ ಇಲ್ವಾ ಅಂತ ಹೇಳಬಹುದು. ಅವ್ರು ಹೇಳಲಿಕ್ಕೆ ಸ್ವತಂತ್ರರಿದ್ದಾರೆ, ಇದ್ರ ಬಗ್ಗೆ ತಕರಾರು ಇಲ್ಲ. ಆದರೆ ಯಾವಾಗಲೂ ಈ ರಾಜಕೀಯದಲ್ಲಿ ಟೈಮಿಂಗ್ ಅಂತ ಒಂದು ಕರೀತಾರಲ್ಲ, ಯಾವ ಸಮಯ ಅಂಥೇಳಿ ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಮ್ಮೆ ಕಾಕತಾಳೀಯವಾಗಿದ್ದರೂ ಕೂಡ ಅದನ್ನು ತಳುಕು ಹಾಕುವುದು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಜೊತೆಗೇನೆ. ವಿವಾದದ ಮಧ್ಯೆ ಕೊನೆಗೂ ವಿದೇಶಿ ಪ್ರವಾಸಕ್ಕೆ ಹೊರಟುಬಿಟ್ಟಿದ್ದಾರೆ ಶಾಸಕರು. ಕುಟುಂಬ ಸಮೇತನೇ ಕೆಲ ಶಾಸಕರು ವಿದೇಶಕ್ಕೆ ಹಾರಿದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಪ್ರಯಾಣ ಬೆಳೆಸಿರೋದು. ಇವರು ಮಲೇಷ್ಯಾಗೆ ಹೋಗಿ ಅಲ್ಲಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸ್ತಾ ಇರೋದು ಶಾಸಕರೆಲ್ಲರೂ ಕೂಡ. ಚಾಮರಾಜನಗರ ಕಾಂಗ್ರೆಸ್ ಶಾಸಕ ಪುಟ್ಟರಂಗ ಶೆಟ್ಟಿ, ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ, ಸಿಂಧನೂರಿನ ಹಂಪನಗೌಡ ಬಾದರ್ಲಿ, ಸಿರುಗುಪ್ಪದ BM ನಾಗರಾಜ್, ಜಗಳೂರಿನ ದೇವೇಂದ್ರಪ್ಪ, MLC ನಾಗರಾಜ್ ಯಾದವ್, ವಸಂತಕುಮಾರ್, ಶಿವಕುಮಾರ್ ಇಲ್ಲಿ ಪ್ರಯಾಣ ಬೆಳೆಸಿರೋದು. ಇವತ್ತು ಆಯಿತು ಎಲ್ಲ ನೆನ್ನೆ ಹೊರಟುಬಿಟ್ರು ಅಂತ ಹೇಳಿದ್ರೆ ಇಲ್ಲ, ಇನ್ನೂ ಒಂದು ತಂಡ ಬಾಕಿ ಇದೆ. ಇನ್ನೂ ಒಂದು ತಂಡ ಇವತ್ತು ಕೂಡ ಹೋಗುವವರಿದ್ದಾರೆ. ಎರಡನೇ ತಂಡ ಆಸ್ಟ್ರೇಲಿಯಾಗೆ ಇವತ್ತು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇದರಲ್ಲಿ ಯಾರಿದ್ದಾರೆ ಈ ಗುಂಪಲ್ಲಿ ಅಂತ ಹೇಳಿದ್ರೆ ಕೆ ವೆಂಕಟೇಶ್, ರಾಘವೇಂದ್ರ ಹಿಟ್ನಾಳ್, ಬಸನಗೌಡ ದದ್ದಲ್, ತುರುವಿಹಾಳ, ಅಲ್ಲಮಪ್ರಭು ಪಾಟೀಲ್, AR ಕೃಷ್ಣಮೂರ್ತಿ. ಗೊಂದಲ ಬೇಡ ಅಂತ ಮಾಧ್ಯಮಗಳ ಕಣ್ತಪ್ಪಿಸಿ ಇವತ್ತು ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಯಾಕೆ ಗೊಂದಲ ಬೇಕು? ನೆನ್ನೆ ಹೋಗುವಂಥ ಗುಂಪಲ್ಲೇ ಹೋದರೆ ಸಮಸ್ಯೆಗಳಾಗ್ತವೆ. ಏನೋ ಗುಂಪುಗಾರಿಕೆ ಮಾಡೋಕ್ಕೆ ಹೊರಟಿದ್ದೀರಾ, ನೀವು ಸಿದ್ದರಾಮಯ್ಯನವ್ರ ಕಡೆನಾ, ನೀವು DKC ಕಡೆನಾ, ಸರ್ಕಾರ ಕೆಡವಕ್ಕೆ ಹೋಗ್ತಾ ಇದ್ದೀರಾ, ಹೆದರ್ಸಕ್ಕೆ ಹೋಗ್ತಿದ್ದೀರಾ, ಬ್ಲಾಕ್ ಮೇಲ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಪ್ರಶ್ನೆಗಳು ಬರುತ್ತಲ್ಲ. ಸೊ ಮಾಧ್ಯಮಗಳ ಕಣ್ತಪ್ಪಿಸಿ ಹೋಗಬೇಕು ಅಂತ ಇವತ್ತು ಪ್ರಯಾಣ ಬೆಳೆಸ್ತಾ ಇರೋದು. ಮಾರ್ಚ್ 1ರವರೆಗೂ ಇವರೆಲ್ಲ ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲೆಂಡಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಹಸು, ಅಲ್ಲಿ ಮೇವು, ಯಾವ ಥರ ಮೇವು ಕೊಡ್ತಾರೆ, ಯಾವ ಥರ ಹಿಂಡಿ ಕೊಡ್ತಾರೆ, ಯಾವ ಥರ ಬೂಸ ಕೊಡ್ತಾರೆ, ಅಲ್ಲಿ ಉಳುಮೆ, ಅಲ್ಲಿ ಕೃಷಿ, ನಾಟಿ, ಇದ್ರ ಮಾತ್ರ ಈ ಅಧ್ಯಯನ ಎಕ್ಸ್ಕ್ಲೂಸಿವ್ ಆಗಿ ಇವರೆಲ್ಲರೂ ಕೂಡ ಅಧ್ಯಯನ ಮಾಡಿಕೊಂಡು ದೊಡ್ಡ ವರದಿಯನ್ನು ಹೊತ್ಕೊಂಡು ಆ ಕಡೆಯಿಂದ ಇವರು ಫ್ಲೈಟ್ ಹತ್ತೋದು. ಅಂತಿಂಥ ದೊಡ್ಡ ವರದಿ ತೊಗೊಂಡು ಬರ್ತಾರೆ ಅಲ್ಲಿಂದ. ಯಾವ ರೀತಿ ಕೃಷಿ ಮಾಡಬೇಕಾಗತ್ತೆ, ಹೈನುಗಾರಿಕೆ ಹೇಗಿರಬೇಕು, ಪಶುಸಂಗೋಪನೆ ಹೇಗೆ ನಡೆಸಬೇಕು, ಈಗ ಅಲ್ಲಿನ ಹಸುಗಳು ಯಾವ ಥರ ಮೇವನ್ನು ಇಷ್ಟಪಡ್ತವೆ, ನಮ್ಮ ಕಡೆ ಹಸುಗಳು ಯಾವ ಥರ ಮೇವನ್ನು ಇಷ್ಟಪಡ್ತವೆ, ಅಲ್ಲಿನ ಹವಾಗುಣ, ಮಣ್ಣು, ಬೆಳೆ ಎಲ್ಲವುಗಳ ಬಗ್ಗೆ ಕೂಡ ಅವರು ತುಂಬ ಅಧ್ಯಯನ ಮಾಡಿಕೊಂಡು ಅಲ್ಲಿಂದ ಮಾರ್ಚ್ 1ನೇ ತಾರೀಕು ವಾಪಸ್ ಬರ್ತಾರಲ್ಲ, ವರದಿಯ ದೊಡ್ಡ ಮೂಟೆಯೇ ಹೊತ್ಕೊಂಡು ಇವರೆಲ್ಲರೂ ಕೂಡ ಬರುವವರಿದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ನಿನ್ನೆ ಒಂದು ತಂಡ, ಇವತ್ತೊಂದು ತಂಡ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗ್ತಾ ಇರೋದಲ್ಲಿ. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರಾದರೂ ಮಾತಿಗೆ ಸಿಕ್ಕಿ ಇದರಲ್ಲಿ ಸರ್ಕಾರ, ಮುಖ್ಯಮಂತ್ರಿ ಹುದ್ದೆ, ಗುಂಪುಗಾರಿಕೆ, ಬಣ ಬಡಿದಾಟ ಇವುಗಳ ಬಗ್ಗೆ ಸುಳುವು ಬಿಟ್ಕೊಟ್ಟಿದ್ದಾರಾ ಅಥವಾ ಎಲ್ಲ ನಿರಾಕರಿಸ್ತಾ ಇದ್ದಾರಾ, ಹೇಗೆ ಅಂತ? ರಮಕಾಂತ್, ನಿನ್ನೆ ರಾತ್ರಿ 12 ಗಂಟೆಗೆ ಒಂದು ತಂಡ ಅಂದರೆ 22 ಜನ ಶಾಸಕರು ಮೊದಲಿಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಆದರೆ ಯಾವಾಗ ಮಾಧ್ಯಮಗಳಲ್ಲಿ ನಿರಂತರವಾಗಿ ಕಳೆದ 4-5 ದಿನಗಳಿಂದ ವರದಿಯಾಗ್ತಾ ಇದೆ, ಆ ಕಾರಣಕ್ಕೆ ಬೇರೆ ಬೇರೆ ಚರ್ಚೆಗಳು ಕೂಡ ಇದರ ಜೊತೆ ತಳುಕು ಹಾಕ್ಕೊಂಡಿರೋದ್ರಿಂದ ಸಹಜವಾಗಿ ಆತಂಕದಿಂದ ಕೆಲವು ಶಾಸಕರು ಹಿಂದಕ್ಕೆ ಸರಿದಿದ್ದಾರೆ. ನಿನ್ನೆ 11 ಜನ ಶಾಸಕರು, ಪುಟ್ಟರಂಗ ಶೆಟ್ಟಿ, ದೇವೇಂದ್ರಪ್ಪ ಸೇರಿದಂತೆ 11 ಜನ ಶಾಸಕರು ನಿನ್ನೆ ಮಲೇಷ್ಯಾ ಮೂಲಕ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇನ್ನು ಉಳಿದಿರುವಂತಹ 11 ಜನ ಶಾಸಕರು ಇವತ್ತು ಅವರು ಕೂಡ ಅವರನ್ನ ಜೊತೆ ಸೇರ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಯಾಕೆಂದರೆ ಕೆಲವರು ಈಗಾಗಲೇ ಹಿಂದೇಟನ್ನು ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗಷ್ಟೇ ಲಭ್ಯ ಆಗ್ತಾ ಇದೆ. ಅಂದರೆ ಅಲ್ಲಿಗೆ ಹೋಗಿದ್ದೇ ಆದರೆ ನಾವು ಮುಂದೆ DCM DK ಶಿವಕುಮಾರ್ ಅವಕೃಪೆಗೆ ಒಳಗಾಗಬೇಕಾಗತ್ತೆ ಅಥವಾ ಹೈಕಮಾಂಡು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ ಅವರು ಹಿಂದಕ್ಕೆ ಸರಿತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಈಗಷ್ಟೇ ಬರ್ತಾ ಇದೆ. ಆದರೂ ಕೂಡ 11 ಜನ ಈಗ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಮುಂದಾಗಿದ್ದಾರೆ. 11 ಜನ ಈಗಾಗಲೇ ಪ್ರಯಾಣವನ್ನು ಬೆಳೆಸಿದ್ದಾರೆ.
ಸೊ ಇದು ಎಲ್ಲ ಒಂದು ಕಡೆ ಸಿಎಂ ಕುರ್ಚಿ ವಿಚಾರದ ಬದಲಾವಣೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಪ್ರವಾಸವನ್ನ ಹೋಗ್ತಾ ಇರುವಂತದ್ದು ರಾಜಕೀಯ ಕಾರಣಗಳಿಗೆ ಹೋಗ್ತಾ ಇರಬಹುದು ಅನ್ನುವಂತ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳೇ ಈ ಒಂದು ಪ್ರವಾಸವನ್ನ ಆಯೋಜನೆ ಮಾಡಿರಬಹುದು, ಅವರು ಬೆಂಬಲ ಕೂಡ ಇದಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಹೋಗ್ತಾ ಇರುವಂತವರು ಬಹುತೇಕರು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಎಲ್ಲೋ ಒಂದು ಕಡೆ ಇವರು ತಮ್ಮ ಶಕ್ತಿ ಪ್ರದರ್ಶನವನ್ನ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಈ ಪ್ರಯತ್ನವನ್ನ ಮಾಡ್ತಾ ಇರಬಹುದು ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದೆ. ಆದರೆ ಅದರಲ್ಲಿ 3-4 ಜನ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವ್ರು ಕೂಡ ಇದ್ದಾರೆ, ತಮ್ಮಯ್ಯ ಹಾಗೆ ದೇವೇಂದ್ರಪ್ಪ ಸೇರಿದಂತೆ. ಸೊ ಹಾಗಾಗಿ ಈಗ ಅಧ್ಯಯನದ ಪ್ರವಾಸ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ವೈಯಕ್ತಿಕ ಖರ್ಚಿನಲ್ಲಿ ಯಾರಾದರೂ ಅಧ್ಯಯನ ಪ್ರವಾಸವನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ? ಯಾಕೆಂದ್ರೆ ಇಲಾಖಾವಾರು ಅಥವಾ ಸರ್ಕಾರ ಪ್ರವಾಸವನ್ನ ಕಳಿಸ್ಬೇಕಾಗತ್ತೆ. ಅಲ್ಲಿನ ನೀವು ಹೇಳ್ದಾಗೆ ಕೃಷಿ ಅಥವಾ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿ ಆಗಿದೆ ವಾತಾವರಣ, ಮತ್ತೆ ಅಲ್ಲಿನ ತಳಿ ಇರ್ಬೋದು, ಮತ್ತೆ ಅಲ್ಲಿ ಉತ್ಪನ್ನ ಹೆಚ್ಚಳ ಇರ್ಬೋದು, ಇದರ ಬಗ್ಗೆ ಅಧ್ಯಯನವನ್ನ ಮಾಡೋದು ಹಿಂದಿನ ಸರ್ಕಾರಗಳಲ್ಲೂ ಕೂಡ ಆಗ್ತಾ ಇದೆ. ಆಗ ಕಮಿಟಿಗಳು ಹೋಗ್ತಾ ಇತ್ತು. ಆದರೆ ಈಗ ಹೋಗಿರುವಂತಹ ಸನ್ನಿವೇಶ ಮತ್ತೆ ಈಗ ನಡೀತಾ ಇರುವಂತಹ ಇಲ್ಲಿನ ಚರ್ಚೆಗಳು ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ತಳಕನ್ನ ಹಾಕೊಳ್ತಾ ಇದೆ. ಹಾಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಕಾರಣ ಆಗ್ತಾ ಇದೆ. ಈಗ ಇವರು ಹೋಗಿದ್ದಾರೆ, ನೆಕ್ಸ್ಟ್ ಇನ್ನೊಂದು ತಂಡ ಕೂಡ ಈಗಾಗಲೇ ರೆಡಿ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ತಂಡ ಕೂಡ ಇನ್ನು 15 ದಿನಗಳ ನಂತರ ಅವರು ಕೂಡ ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಇವರು ಒಂದು ಕಡೆ ಹೋಗಿದ್ದೇ ಆದ್ರೆ ಆಗ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವ್ರು ಕೂಡ ಮತ್ತೆ ಇನ್ನೊಂದು ಕಡೆ ಅವರು ಕೂಡ ಓಡ್ತಾರೆ. ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಇದೆಲ್ಲವೂ ಕೂಡ ಈಗ ಒಂದು ರೀತಿ ಸಿಎಂ ಬದಲಾವಣೆಯ ವಿಚಾರದ ಸಂದರ್ಭದಲ್ಲಿ ಆಗ್ತಾ ಇರೋದ್ರಿಂದ ಬಹಳಷ್ಟು ಕುತೂಹಲಗಳು ಈಗ ಹುಟ್ಟಾಗ್ತಾ ಇರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಶಿವು.